ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಓಲ್ಡ್ ಕಟಪ್ ಅನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮನೆ ತಾನೇ ಕೇಳಿದವರು ಸ್ವಲ್ಪ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಾಕಷ್ಟು ತೊಂದರೆ ಆಕಿತ್ತು. ಆ ಎಲ್ಲಾ ತೊಂದರೆಗಳನ್ನ ಈಗ ಬಗೆಹರಿಸಿದಾರ. ನೀವು ಇವತ್ತಿಂದ ಅಪ್ಲಿಕೇಶನ್ ಕೂಡ ಹಾಕೋಬಹುದ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಓಲ್ಡ್ ಕಟಪ್ ಅನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಸಾರಿ ಎಕ್ಸಾಮ್ ಬಂದು ನಿಮ್ದು ಇದೇ ಆಗಸ್ಟ್ ತಿಂಗಳೊಳಗ ಎಕ್ಸಾಮ್ ಆಗುತ್ತಾ. ಸೊ ಅದಕ್ಕಾಗಿ ಸರಿಯಾಗಿ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ ಸ್ನೇಹಿತರೆ. ಆದಷ್ಟು ಶಾರ್ಟ್ ನೋಟ್ಸ್ ಅನ್ನ ಓದಿ, ಅಂದಾಗ ಮಾತ್ರ ನಿಮ್ದು ಎಲ್ಲಾ ಸಿಲೆಬಸ್ ಅನ್ನ ಕವರ್ ಆಗುತ್ತಾ. ಸ್ನೇಹಿತರೆ, ನಿಮ್ಗೆ ಏನಾದ್ರು ಶಾರ್ಟ್ ನೋಟ್ಸ್ ಬೇಕಾಗಿತ್ತ ಕಂಪ್ಲೀಟ್ ಮಾಹಿತಿ ನೋಡ್ಕೋರಿ. ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತಂದ್ರೆ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರ ಇವು ಬಂದು ಶಾರ್ಟ್ ನೋಟ್ಸ್ ಇರ್ತಾವ. ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ ಯೂಸ್ ಆಕವು. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಬನ್ನಿ ಸ್ನೇಹಿತರೆ. ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಕಡಿಮೆ ಕಟಾಪ್ ಐತಿ, ಯಾವೆಲ್ಲ ಜಿಲ್ಲೆಗಳಿಗೆ ಹೈ ಕಟಾಪ್ ಐತಿ ಅಂತ ನೋಡ್ತಾ ಹೋಗೋಣ. ಸಾಕಷ್ಟು ಅಭ್ಯರ್ಥಿಗಳು ದಕ್ಷಿಣ ಕನ್ನಡಕ ಅಪ್ಲಿಕೇಶನ್ ಹಾಕ್ಬೇಕಂತೇಳಿ ಮಾಡಿದ್ರಿ. ಸ್ನೇಹಿತರೆ, 2022ರಲ್ಲಿ ಕಾಲಾಗಿತ್ತಲ್ಲ, ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟಾಪ್ ರೀ. ಸ್ನೇಹಿತರೆ, ಲಾಸ್ಟ್ ಟೈಮ್ಗೆ ಈ ಟೈಮ್ಗೆ ಏನಿದೆಲ್ಲ ಪೋಸ್ಟ್ ನಲ್ಲಿ ತುಂಬಾ ವ್ಯತ್ಯಾಸ ಐತಿ. ಲಾಸ್ಟ್ ಟೈಮ್ ಅಷ್ಟ ಕಟಾಪ್ ಬರುತ್ತಂತ ಹೇಳಕ್ಕಾಗಲ್ಲ. ಅದಕ್ಕಿಂತ ಕಡಿಮೆ ಬರುವ ಸಾಧ್ಯತೆನೇ ಜಾಸ್ತಿ ಐತಿ. ಯಾಕಂದ್ರ ಲಾಸ್ಟ್ ಟೈಮ್ 1137 ಹುದ್ದೆಗಳು ಖಾಲಿದ್ದು. ಬಟ್ ಈ ಸಾರಿ 4,000 ಹೆಚ್ಚ ಕಮ್ಮಿ ನೀವು ನಾನ್ ಹೆಚ್ಚಿಗೆ ತಗೊಂಡ್ರು 3,900 ವರೆಗೂ ಕೂಡ ನಿಮ್ದು ಪೋಸ್ಟ್ ಅದಾವ್ರಿ. ಬಟ್ ಟೋಟಲ್ ಆಗಿ ನಾನ್ ಹೆಚ್ಚಿಗೆ 3,400 ಅಂತ ಹಿಡಿದ್ರು ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಅದಾವ. ಈ ಸಾರಿ ನಿಮಗೆ ತುಂಬಾ ಚಾನ್ಸ್ ಐತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕಾಗಿ ಲಾಸ್ಟ್ ಟೈಮ್ಗೆ 1,100 ಇದ್ದು, ಬರೀ ಎಲ್ಲಾ ಸೇರಿಸಿ 1,100. ಬಟ್ ಈ ಸಾರಿ ಬೆಂಗಳೂರಿಗೆ ಅಷ್ಟೇ 1,300 ಪ್ಲಸ್ ಹುದ್ದೆಗಳು ಖಾಲಿ ಅದಾವ. ಇದು ಪುರುಷ ಅಭ್ಯರ್ಥಿಗಳಿಗೆ ಇದು. ಓಕೆ ರೀ. ಹಾಗಿದ್ರೆ ಈಗ ದಕ್ಷಿಣ ಕನ್ನಡಕ್ಕೆ ಸಂಬಂಧಿಸಿದಂತೆ ಈ ಸಾರಿಗೆ ಮತ್ತೆ ಲಾಸ್ಟ್ ಟೈಮ್ಗೆ ಕಟಾಪ್ ನಲ್ಲಿ ಎಷ್ಟು ವ್ಯತ್ಯಾಸ ಆಗ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಲಾಸ್ಟ್ ಟೈಮ್ ದಕ್ಷಿಣ ಕನ್ನಡದಲ್ಲಿ ಕೇವಲ ಪುರುಷ ಅಭ್ಯರ್ಥಿಗಳಿಗೆ 30 ಪೋಸ್ಟ್ಗಳಿದ್ದು, ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 10 ಪೋಸ್ಟ್ಗಳು ಖಾಲಿ ಇದ್ದವ್ರಿ. ನೀವು ಆಲ್ರೆಡಿ ಈಗ ನೋಡಿದ್ರಿ ಎಷ್ಟೆಲ್ಲ ಕಟಾಪ್ ಐತೆ ಹೇಳಿ. ಸ್ನೇಹಿತರೆ, ಪುರುಷ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗರಿ 72, ಕ್ಯಾಟಗರಿ P1 ಸೇರಿದಂತೆ 71, 2A ಗೆ 70, 2B ಗೆ 70, 3rd A ಗೆ 71, 3rd B ಗೆ 70, ಅದೇ ರೀತಿ SC ಗೆ 68, ST ಗೆ 67. ಸ್ನೇಹಿತರೆ, ನೀವು ಇದೇನು ಈಗ ನೋಡಾಕತ್ತಿರಲ್ಲ ಕಟಾಪ್ 1:1 ಗೆ ರೀ. ಇದೇನೈತಲ್ಲ ಈಗ ಜಾಬ್ ಅನ್ನ ಆಯ್ಕೆ ಆದವ್ರು ಏನೈತಲ್ಲ ಇಷ್ಟು ಕಟಾಪ್ ಇರುತ್ತ. ಇದಕ್ಕಿಂತ 8 ರಿಂದ 10 ವರೆಗೂ ಕೂಡ ನಿಮ್ದು ಫಿಸಿಕಲ್ ಕಟಾಪ್ ನಿಂತಿರ್ತೈತಿ. ಇದಕ್ಕಿಂತ ಕಡಿಮೆ ಇರ್ತೈತ್ರಿ. ಫಿಸಿಕಲ್ ಗೆ ನೀವು ಆಯ್ಕೆ ಆಗ್ಬೇಕಪ್ಪ ಅಂದ್ರ ಇದಕ್ಕಿಂತ 5 ಮಾರ್ಕ್ಸ್ ದಿಂದ 8 ಮಾರ್ಕ್ಸ್ ವರೆಗೂ ಕೂಡ ಕಡಿಮೆ ತಗೊಂಡ್ರು, ಅಥವಾ 10 ಮಾರ್ಕ್ಸ್ ವರೆಗೂ ಕೂಡ ಕಡಿಮೆ ತಗೊಂಡ್ರು ಕೂಡ ನೀವು ಡಿಪೆಂಡ್ಸ್ ಅಪ್ಪ ನಿಮ್ ಮೀಸಲಾತಿ ಒಳಗ ಆಯ್ಕೆ ಹಾಕ್ಯಾರ. ಓಕೆ, ಇದು ಹೇಳಾಕತ್ತಿದ್ ನಾನು 1:1 ಫೈನಲ್ ಕಟಾಪ್ ರೀ ಆಯ್ತು. ಓಕೆ, ನಮ್ಮ ಮಹಿಳಾ ಅಭ್ಯರ್ಥಿಗಳಿಗೆ ದಕ್ಷಿಣ ಕನ್ನಡಕ್ಕೆ ಲಾಸ್ಟ್ ಟೈಮ್ ಎಷ್ಟು ನಿಂತಿತ್ತಪ್ಪ ಅಂದ್ರ ಜನರಲ್ ಕ್ಯಾಟಗರಿಗೆ 67, 2A ಗೆ 63, 2B ಗೆ 63, 3rd A ಗೆ 60, 3rd A ಗೆ ಇದು 2A ಗೆ 3rd B ಗೆ ಆಗ್ಬೇಕಿತ್ತು. 3rd B ಗೆ 63, ಅದೇ ರೀತಿ 3rd SC ಗೆ ಅದೇ ರೀತಿ 63, ST ಗೆ 58.25. ಇದು ಸ್ವಲ್ಪ ವ್ಯತ್ಯಾಸ ಆಗೈತ್ರಿ. ಓಕೆ ರೀ, ಇದೆಲ್ಲ ಕೂಡ ನಿಮ್ದು ದಕ್ಷಿಣ ಕನ್ನಡಕ್ಕೆ ಸಂಬಂಧಿಸಿದಂತೆ 1:1 ಗೆ ಸಂಬಂಧಿಸಿದಂತೆ ಫೈನಲ್ ಕಟಾಪ್ ರೀ. ಇನ್ನು ಅದೇ ರೀತಿ ಬೇರೆ ಡಿಸ್ಟಿಕ್ ಗೆ ನೋಡೋದಾದ್ರೆ, ಅದೇ ರೀತಿ ಹುಬ್ಬಳ್ಳಿಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡಿಗೆ ಮಾಡತ್ತೆ ಹೇಳ್ತೀರಿ. ಹುಬ್ಬಳ್ಳಿ ಧಾರವಾಡಿಗೆ ನೋಡ್ಕೊರಿ. ಪುರುಷ ಅಭ್ಯರ್ಥಿಗಳಿಗೆ ಲಾಸ್ಟ್ ಟೈಮ್ ಎಷ್ಟಿದ್ದಪ್ಪ ಅಂದ್ರೆ ಪೋಸ್ಟ್ ಇಲ್ಲಿ ಲಾಸ್ಟ್ ಟೈಮ್ ಪುರುಷ ಅಭ್ಯರ್ಥಿಗಳಿಗೆ 31 ಪೋಸ್ಟ್ ಇದ್ದು, ಮತ್ತೆ ಅದೇ ರೀತಿಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 10 ಪೋಸ್ಟ್ ಇದ್ದು. ಅದಕ್ಕಾಗಿ ಇಷ್ಟು ಕಟಾಪ್ ಐತ್ರಿ.
ಇಲ್ಲಿ ನೋಡಬಹುದು ಪುರುಷ ಅಭ್ಯರ್ಥಿ ಜನರಲ್ ಕ್ಯಾಟಗರಿಗೆ 73, ಕ್ಯಾಟಗರಿ ಪಿ ಒಂದಕ್ಕೆ ಸೇರಿದಂತೆ 71, 2A ಗೆ 72, ಅದೇ ರೀತಿ 2B ಗೆ 72, ಥರ್ಡ್ ಎ ಗೆ 72, ಥರ್ಡ್ ಬಿ ಗೆ 73, SC ಗೆ 71 ಈ ರೀತಿ ಕಟ್ ಆಫ್ ಇತ್ರಿ. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗರಿ 71, ಕ್ಯಾಟಗರಿ ಒಂದಕ್ಕೆ ಸೇರಿದಂತೆ ಯಾವುದೇ ರೀತಿಯ ಪೋಸ್ಟ್ ಇದಿಲ್ಲ. 2A ಗೆ 67, 2B ಗೆ ಅದೇ ರೀತಿ ಥರ್ಡ್ ಎ ಥರ್ಡ್ ಬಿ ಗೆ ಪೋಸ್ಟ್ ಇದಿಲ್ಲ. SC ಗೆ 61.25 ಅಂಕಗಳನ್ನ ತೆಗೆದುಕೊಂಡ್ರೆ ಲಾಸ್ಟ್ ಟೈಮ್ 1:1 ಗೆ ಹುಬ್ಳಿ ಧಾರವಾಡದಲ್ಲಿ ಆಯ್ಕೆ ಆಗಿದ್ರಿ. ಡಿಪೆಂಡ್ಸ್ ಅಪಾನ್ ಪೋಸ್ಟ್ ಈಗ ಜಾಸ್ತಿ ಅದಲ್ಲ, ಸ್ವಲ್ಪ ಕಡಿಮೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಐತ್ರಿ. ಇದಕ್ಕಿಂತ ಕಡಿಮೆ ನಿಲ್ತದ ಈ ಸಾರಿ. ಬಟ್ ಆದ್ರೂ ಕೂಡ ನೀವು ಏನಾದ್ರು ಈ ಸಾರಿ ಸೆಲೆಕ್ಷನ್ ಆಗ್ಲೇಬೇಕಿತ್ತಪ್ಪ ಅಂದ್ರ 70+ ಯಾವುದೇ ಒಂದು ಡಿಸ್ಟ್ರಿಕ್ಟ್ ಹಾಕಿದ್ರು ಕೂಡ 70+ ಸ್ಕೋರ್ ಆದ್ರೆ ಮಾತ್ರ ನೀವು ಈ ಸಾರಿ ಸೆಲೆಕ್ಷನ್ ಹಾಕಿರಾ. ನೋಡಿದ್ರಲ್ಲ, ಇದು ಬಂದು ನಿಮ್ದು ಹುಬ್ಳಿ ಧಾರವಾಡಗೆ ಸಂಬಂಧಿಸಿದಂತೆ ಕಟ್ ಆಫ್ ರೀ. ನೆಕ್ಸ್ಟ್ ಅದೇ ರೀತಿ ಮೈಸೂರು ನಗರಕ್ಕೆ ಸಂಬಂಧಿಸಿದಂತೆ ಈ ಲಾಸ್ಟ್ ಟೈಮ್ ಕಟ್ ಆಫ್ ಎಷ್ಟಿತ್ತು ಅಂತ ನೋಡಿದ್ರೆ ಸ್ನೇಹಿತರೆ, ಲಾಸ್ಟ್ ಟೈಮ್ ಮೈಸೂರು ನಗರಕ್ಕೆ 17 ಪೋಸ್ಟ್ ಪುರುಷ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ 6 ಪೋಸ್ಟ್ ಇದ್ದು ರೀ. ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಈ ಸಾರಿ ತುಂಬಾ ಕಡಿಮೆ ಪೋಸ್ಟ್ ಅದ ಲಾಸ್ಟ್ ಟೈಮ್ಗೆ ಹೋಲಿಸಿದ್ರಿ. ಪುರುಷ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗರಿಗೆ 71, ಕ್ಯಾಟಗರಿ ಒಂದಕ್ಕೆ ಸೇರಿದಂತೆ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ 70, 2A ಗೆ 67, 2B ಗೆ 59, SC ಗೆ 65, ST ಗೆ 65 ಈ ರೀತಿ ಕಟ್ ಆಫ್ ನಿಂತಿತ್ರಿ. ನಮ್ಮ ಮಹಿಳಾ ಅಭ್ಯರ್ಥಿಗಳಿಗೆ ಮೈಸೂರು ನಗರಕ್ಕೆ ಜನರಲ್ ಕ್ಯಾಟಗರಿಗೆ 63, 2A ಗೆ 51, 2B ಗೆ 51, ಅದೇ ರೀತಿ ಥರ್ಡ್ ಬಿ ಗೆ 59. ಇಲ್ಲಿ ಡಿಪೆಂಡ್ಸ್ ಅಪಾನ್ ಅಭ್ಯರ್ಥಿಗಳ ಮೇಲೆ ಮತ್ತು ಅದೇ ರೀತಿ ಬಂದಿದ್ದ ಎಕ್ಸಾಮ್ ಸ್ವಲ್ಪ ಲಾಸ್ಟ್ ಟೈಮ್ ಸಿವಿಲ್ ಎಕ್ಸಾಮ್ ಏನಿತ್ತು ಸ್ವಲ್ಪ ಟಫ್ ಇತ್ರಿ. ಸೊ ಅದಕ್ಕಾಗಿ ಕಟ್ ಆಫ್ ಸ್ವಲ್ಪ ವ್ಯತ್ಯಾಸ ಆಗತ್ತೈತ್ರಿ. ಆದ್ರೆ ಈ ಸಾರಿ ಯಾವ ರೀತಿ ಬರ್ತಪ್ಪ ಅಂದ್ರೆ ಈ ಲಾಸ್ಟ್ ಟೈಮ್ KSP ನಡೆಸಿತ್ತು, ಬಟ್ ಈ ಸಾರಿ KEದವ್ರು ನಡೆಸ್ತಾರ. ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಬರುತ್ತ. ಸೊ ಹೆಚ್ಚಾ ಕಡಿಮೆ ಇಷ್ಟೇ ಕಟ್ ಆಫ್ ಆದ್ರೂ ಕೂಡ ನೀವು ಸೆಲೆಕ್ಷನ್ ಹಾಕಿರ ಇದು. ಅದಕ್ಕೆ ಏನ್ ಹೇಳಿದ್ವಿ, ಯಾವುದೇ ಒಂದು ಡಿಸ್ಟಿಕ್ ನೀವು ಸೆಲೆಕ್ಷನ್ ಆಗ್ಬೇಕಂದ್ರೆ 70+ ಸ್ಕೋರ್ ಈ ಸಾರಿ ಕಡ್ಡಾಯಾಗಿ ಮಾಡ್ಬೇಕು. ಇನ್ನು ಅದೇ ರೀತಿ ಮೈಸೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಕಟ್ ಆಫ್ ಎಷ್ಟು ನಿಂತಪ್ಪ ಅಂದ್ರ ಜನರಲ್ ಕ್ಯಾಟಗರಿಗೆ 73, ಅದೇ ರೀತಿ ಪುರುಷ ಅಭ್ಯರ್ಥಿಗಳಿದ್ದು ಕ್ಯಾಟಗರಿ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 67, 2A ಗೆ 70, 2B ಗೆ 69, ಥರ್ಡ್ ಎ ಗೆ 73, ST ಗೆ 72. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿದರೆ ಜನರಲ್ ಕ್ಯಾಟಗರಿಗೆ 69, ಕ್ಯಾಟಗರಿ ಒಂದಕ್ಕೆ ಸೇರಿದಂತೆ 64, 2A ಗೆ 61, ಥರ್ಡ್ ಬಿ ಗೆ 59, SC ಗೆ 59 ಈ ರೀತಿ ಒಟ್ಟಾರೆಯಾಗಿ ನಿಮ್ದು ಕಟ್ ಆಫ್ ನಿಂತಿದ್ರಿ. ಸ್ನೇಹಿತರೆ, ಇದೇ ರೀತಿ ನಿಮಗೆ ಬೇರೆ ಯಾವ್ದಾದ್ರು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕಟ್ ಆಫ್ ಏನಾದ್ರು ಬೇಕಾಗಿತ್ತಂದ್ರ ಕಮೆಂಟ್ ಮೂಲಕ ನಿಮ್ಮ ಜಿಲ್ಲೆಗಳನ್ನ ಅಥವಾ ನೀವು ಅರ್ಜಿ ಸಲ್ಲಿಸಲು ಬಯಸಿರುವ ಜಿಲ್ಲೆಗಳನ್ನ ವಿಡಿಯೋ ಮಾಡಿ ಅಂತ ತಿಳಿಸಿದ್ರೆ ನಾವು ವಿಡಿಯೋನ ಮಾಡಿಕೊಂಡು ನಿಮಗೆ ತಿಳಿಸ್ತೀವಿ. ನಿಮ್ದು ಏನಿಲ್ಲ, ಕಮೆಂಟ್ ಅಲ್ಲಿ ನಿಮಗೆ ಯಾವ ಜಿಲ್ಲೆಯದು ಓಲ್ಡ್ ಕಟ್ ಆಫ್ ಬೇಕೋ ಆ ಜಿಲ್ಲೆಯನ್ನ ಕಮೆಂಟ್ ಮಾಡ್ರಿ, ನಾ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಈ ಸಾರಿ ಅಪ್ಲಿಕೇಶನ್ ಹಾಕಲು ಬಯಸೋರು ಆದಷ್ಟು ನಿಮಗೆ ಎಲ್ಲಿ ಇಷ್ಟ ಬರುತ್ತಾರ ಅಲ್ಲಿ ನೋಡಿ ಹಾಕೋರಿ. ಪ್ಲಸ್ ನಿಮ್ ಕ್ಯಾಟಗರಿಗೆ ಎಲ್ಲಿ ಪೋಸ್ಟ್ ಜಾಸ್ತಿ ಅದಾವ ಅಲ್ಲಿ ನೋಡ್ಕೊಂಡ ಹಾಕೋರಿ. ಎಲ್ಲಾರು ಬೆಂಗಳೂರಿಗೆ ಹಾಕಿದ್ರೆ ಬೆಂಗಳೂರು ಕಟ್ ಆಫ್ ಜಾಸ್ತಿ ನಿಲ್ತದಂತ ತಿಳ್ಕೊಬಹುದು. ಬಟ್ ಎಲ್ಲರೂ ಕೂಡ ನಿಮ್ ರೀತಿನ ತಿಳ್ಕೊಂಡು ಎಲ್ಲರೂ ಬೆಂಗಳೂರಿಗೆ ಹಾಕ್ತಾರ, ನಾವು ಬೇರೆ ಕಡೆ ಹಾಕೋಣ ಅಂತ ಹೇಳಿ ಹಾಕಿದವ್ರು ಇರ್ಬೋದಲ್ಲ. ಇದು ಡಿಪೆಂಡ್ಸ್ ಅಪಾನ ನಿಮ್ ಮೇಲೆ ಡಿಪೆಂಡ್ ಇರತ್ತ. ನೀವು ಯಾವ ರೀತಿ ಸ್ಟಡಿ ಮಾಡಿರ್ತಲ್ಲ ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಅವ್ರು ಹಾಕ್ಯಾರ ಇವ್ರು ಹಾಕ್ಯಾರ ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ನಿಮ್ಗೆ ಬೇಕಾಗಿರೋದು ಒಂದು ಪೋಸ್ಟ್ ಅಷ್ಟ. 1,00,000 ಜನ ಹಾಕಿದ್ರು ಕೂಡ ನಿಮ್ಗೆ ಸಿಗೋದು ಒಂದ ಪೋಸ್ಟ್. ಆ ಒಂದು ಪೋಸ್ಟಿಗೆ ಫೈಟ್ ಮಾಡ್ರಿ. ಸ್ನೇಹಿತರೆ, ಅದೇ ರೀತಿ ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ, ಪೊಲೀಸ್ ಸಿಲೆಬಸ್ ಅನ್ನ ಕವರ್ ಮಾಡಕ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ನೋಟ್ಸ್ ಸಿಗ್ತಾವ. 9538151535 ಗೆ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಹೈ ಪೊಲೀಸ್ ಅಂತ ಮೆಸೇಜ್ ಹಾಕಿದ್ರೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಕಳಿಸಲಾಗುವುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೂಡ ಇರುತ್ತಾ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.